ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬ ಜನ ತಲೆಗಳನ್ನು ಕಳ್ಕೊಂಡಿದ್ದಾರೆ. ಇನ್ಮೇಲೆ ಈ ರೋಣಾಪುರದಲ್ಲಿರೋದು ಸರ್ವೆಗಳಲ್ಲ, ಈ ರಣಗಲ್ ಸಾಮ್ರಾಜ್ಯದ ಮೈಲಿಗಳು. ದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ. ಸೊ ಇವತ್ತು ನಮ್ಮ ಶಿವಣ್ಣ ಅವರ ಭೈರತಿ ರಣಗಲ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ಬಗ್ಗೆ ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ಬೇಕಂದ್ರೆ ನನಗೆ ಫಸ್ಟ್ ಅಂದ್ರೆ ಮೇನ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಮ್ಯೂಸಿಕ್ ಈ ಸಿನಿಮಾದ. ಯಾಕಂದ್ರೆ ರವಿ ಬಸೂರ್ ಅವರು ಹಿಂದ್ ಬಂದಂತ ಸಿನಿಮಾಗಳು ಕೆಲವು ನೋಡ್ರೆ ನಮಗೆ ಅಷ್ಟು ಮ್ಯೂಸಿಕ್ ಇಷ್ಟ ಆಗಿರಲಿಲ್ಲ, ಯಾಕಪ್ಪ ಇವ್ರು ಅನ್ಸತ್ತಿತ್ತು. ಬಟ್ ಈ ಸಿನಿಮಾದಾಗ ಬಂದಂತ ಮ್ಯೂಸಿಕ್ ನೋಡಿ ಏನ್ ಅನ್ಸಿತ್ತಪ್ಪ ಅಂತಂದ್ರೆ ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತ ಡೈರೆಕ್ಟರ್ ಇರ್ಲಿಲ್ವೇನೋ ಅಂತ ನನಗೆ ಅನ್ಸಿತ್ತು. ಸ್ಪೆಷಲಿ ಇನ್ನು ಫಸ್ಟ್ ಹಬ್ಬದಾಗೂ ಸಿನಿಮಾ ಎಲ್ಲಿ ಕೆಳಗೆ ಬೀಳ್ತದ ಅನ್ನುವಂತಾಗ ರವಿ ಬಸೂರ್ ಅವ್ರ ಮ್ಯೂಸಿಕ್, ಸ್ಪೆಷಲಿ ಕಾವಲಿಗ ಸಾಂಗ್ ಎತ್ ಹಿಡಿತೈತಿ. ಕರೆಕ್ಟ್. ಇವನ್ ಇಂಟರ್ವಲ್ ಬ್ಲಾಕ್ ನಿಮ್ಗೆ ವರ್ಕ್ ಆಗೋದು ಕೂಡ ರವಿ ಬಸೂರ್ ಅವ್ರ ಮ್ಯೂಸಿಕ್ ಸಂಬಂಧ ಅಂತ ಹೇಳ್ಬೋದು, BGM ಸಂಬಂಧ. ಇಂಟರ್ವಲ್ ಬ್ಲಾಕ್ ನು ತುಂಬಾ ಬಾಳ ಇಷ್ಟ ಆಕೈತಿ, ಫೈಟ್ ಬಾಳ ಮಸ್ತ್ ಐತಿ. ಕರೆ ಮ್ಯೂಸಿಕ್ ಬಾಳ ಅದಕ್ಕೆ ಬೂಸ್ಟ್ ಕೊಡ್ತು ಇಂಟರ್ವಲ್ ಬ್ಯಾಂಗ್ ಅಂತ ನನ್ನ ಪ್ರಕಾರ 100%. ಇನ್ನ ಅದ್ರಾಗ ಶಿವಣ್ಣ ಅವ್ರ ಸೆಟಲ್ ಆಕ್ಟಿಂಗ್ ಮಾತ್ರ ನೋಡಕ್ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತಿ. ಸೊ ಕಡಿಮೆ ಡೈಲಾಗ್ಸ್ ಇದ್ರು ಬಹಳ ಇಂಪ್ಯಾಕ್ಟ್ಫುಲ್ ಆಕತಿ. ನನಗೆ ಇನ್ನೊಂದ್ ಸ್ವಲ್ಪ ಸೆಕೆಂಡ್ ಹಾಫ್ ಡೈಲಾಗ್ಸ್ ಇರ್ಬೇಕಿತ್ತು ಅನ್ಸಿತ್ತು. ಇಂಟ್ರೋಲ್ ಬರುವಂತ ಡೈಲಾಗ್ ಇಂಟರ್ವಲ್ ಆಗ ಒಂದೊಂದು ಎಮೋಷನ್ ಐತಿ, ಅದೊಂದು ಟ್ರಾನ್ಸಿಷನ್ ಐತಿ, ಅದ್ರ ಸಂಬಂಧ ಇಂಟರ್ವಲ್ ಸ್ವಲ್ಪ ನಿಮ್ಗೆ ಜಾಸ್ತಿ ಇಷ್ಟ ಆಕೈತಿ. ಮತ್ತ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಫಿಲ್ಮ್ ದಾಗ ಕಡಿಮೆ ಐತಿ. ಬಟ್ ನನ್ಗೇನ್ ಇಷ್ಟ ಆತಂದ್ರ ಯೂಶುವಲ್ ಸಿನಿಮಾದಾಗ ಹೀರೋಯಿನ್ಗೆ ಏನ್ ಎಂಡಿಂಗ್ ಕೊಡ್ತಾರೋ, ಏನ್ ಕ್ಲೋಜರ್ ಕೊಡ್ತಾರಲ್ಲ, ಅದಕ್ಕಿಂತ ಈ ಸಿನಿಮಾದಾಗ ಏನೋ ಒಂಥರ ಬೇರೆ ಇತ್ತು. ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾದಾಗ ಈ ಸಿನಿಮಾದಾಗ ಕೊಟ್ಟಿದ್ದವ್ರಿಗೆ ಒಂದು ಕ್ಲೋಜರ್, ಒಂದು ಎಂಡಿಂಗ್ ಅಂತ ಏನ್ ಹೇಳ್ಬೋದಲ್ಲ, ಅದೊಂಥರ ಬೇರೆ ಇತ್ತು. ಅದ್ ನಂಗೆ ಇಷ್ಟ ಆಯ್ತು. ಬಟ್ ಇಂಪಾರ್ಟೆನ್ಸ್ ಕಡಿಮೆ ಇತ್ತು. ಸಿನಿಮಾದಾಗ ಇಂಟ್ರೋಲ್ ಪಾಯಿಂಟ್ ಒಂದು ಬಿಟ್ರ ಅಷ್ಟು ಹೈ ಮೂಮೆಂಟ್ ಬ್ಯಾಂಗ್ ಆಗುವಂತ ಮೂಮೆಂಟ್ಸ್ ಎಲ್ಲೂ ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಎಸ್ಪೆಷಲಿ ಇಂಟರ್ವಲ್ ಸಿಗೋ ಹೈ ಮೂಮೆಂಟ್ಸ್ ಬೇರೆ ಕಡೆ ಅಷ್ಟೊಂದು ಇಲ್ಲ ಅಂತ ಬರೋಬರ್ ನಂಗೂ ಹಂಗ ಅನಿಸ್ತು. ಮತ್ತೆ ಇನ್ನೊಂದ್ ಏನಾರ ಸಿನಿಮಾ ಸ್ಟಾರ್ಟ್ ಚಲೋ ಆಕೈತಿ, ಸ್ಟಾರ್ಟ್ ಬಹಳ ಇಂಪ್ಯಾಕ್ಟ್ಫುಲ್ ಆಕೈತಿ. ಬಟ್ ಹೋಗೋಗ್ತಾ ಬಹಳ ಸ್ಲೋ ಆಯ್ತು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಯ್ತು. ಎಲ್ಲೋ ಒಂದ್ ಕಡೆ ಡ್ರಾಮ್ಯಾಟಿಕ್ ಬಹಳ ಸೀರಿಯಲ್ ಗತಿ ಅನಿಸ್ಬಿಡ್ತು ಅಂತ ನನಗೆ ಅನಿಸ್ತು. ಸೊ ಕ್ಲೈಮ್ಯಾಕ್ಸ್ ಸ್ವಲ್ಪ ಬಹಳ ಅರ್ಜೆನ್ಸಿದಾಗ ಮುಗಿಸ್ರು ಅಂತ ಅನ್ಸಿತ್ತು. ಅಂದ್ರೆ ಈ ಅರ್ಜೆನ್ಸಿ ಏನ್ ತೋರಿಸೋದು ನನಗೆ ಆಬ್ವಿಯಸ್ಲಿ ಸ್ವಲ್ಪ ಇದು ಮಫ್ತಿದ ಪಕ್ಕಾ ಪ್ರಿಕ್ವೆಲ್ ಅಂತ ಪ್ರೂವ್ ಮಾಡ್ಕೊಳಕ್ ಮಾಡಿದ್ದು ಅಂತ ನನಗೆ ಅನ್ಸಿತ್ತು. ಬರೋಬರ. ಇನ್ನೊಂದ್ ಏನ್ ಹೇಳ್ಬೇಕಂದ್ರ ಫೈನಲಿ ಹೇಳ್ಬೇಕಂದ್ರ ಬಾಳ ಸಿನಿಮಾದಾಗ ಕ್ಯಾಮಿಯೋ ಸ್ಪೆಷಲ್ ಅಪಿಯರೆನ್ಸ್ ಬ್ಯಾಡ್ ಅಂದ್ರೂ ಹಾಕಾರು ಪ್ರಮೋಷನ್ ಸಂಬಂಧ, ಕಲೆಕ್ಷನ್ ಸಂಬಂಧ. ಬಟ್ ಈ ಸಿನಿಮಾದಾಗ ಎಷ್ಟ್ ಇಂಪಾರ್ಟೆಂಟ್ ಇದೆ ಶ್ರೀಮುರಳಿ ಅವ್ರ ಕ್ಯಾರೆಕ್ಟರ್, ಗಣ ಅನ್ನೋ ಕ್ಯಾರೆಕ್ಟರ್. ಸ್ಟಾರ್ಟಿಂಗ್ ರಣಗಲ್ ಕತಿ ಏನ್ ಸ್ಟಾರ್ಟ್ ಆಕಿದ್ಲ, ಅಷ್ಟ್ ಕತಿ ಸ್ಟಾರ್ಟ್ ಆಗೋ ಪಾಯಿಂಟ್ ಈಗ ಗಣಾನ ಇರ್ಬೇಕಿತ್ತು, ಎಂಡ್ ಆಗೋ ಪಾಯಿಂಟ್ ಗಣಾನ ಇರ್ಬೇಕಿತ್ತು. ಆ ಸಿನಿಮಾಗ ಇನ್ನೊಂದು ಬೂಸ್ಟ್ ಕೊಡ್ತಿತ್ತು. ಓಕೆ ಸ್ಪೆಷಲ್ ಅಪಿಯರೆನ್ಸ್ ಐತಂತ ಇನ್ನೊಂದ್ ಸ್ವಲ್ಪ ಆಡಿಯನ್ಸ್ ಸೆಳಿತಿತ್ತು. ಅದ್ ಪಾಯಿಂಟು ಇತ್ತು. ಸುಮ್ನೆ ತರದಂಗ ಇತ್ತ. ಅಂದ್ರ ಅದ್ ಬಂದಿದ್ದಕ್ಕೂ ಆಡಿಯನ್ಸ್ ಒಪ್ಕೋತಿರ, ಅಕ್ಸೆಪ್ಟ್ ಮಾಡ್ತಾರ, ಬೇಕಿತ್ತು. ಸೊ ಅದನ್ನು ಮಿಸ್ ಮಾಡಿ. ಸೊ ಓವರ್ ಆಲ್ ಸಿನಿಮಾ ಗುಡ್ ವಾಚ್ ಅಂತ ಹೇಳುವ, ಗ್ರೇಟ್ ವಾಚ್ ಅಂತ ಹೇಳಕ್. ರೇಟಿಂಗ್ ಎಷ್ಟು ಕೊಡ್ತೀವಿ? ಔಟ್ ಆಫ್ 5 ನಾ 3 ಕೊಡ್ತೀನಿ. ಸೇಮ್, ಎಸ್ಪೆಷಲಿ ಫಾರ್ ಮ್ಯೂಸಿಕ್. ಮ್ಯೂಸಿಕ್ ಸಂಬಂಧ 3.1 ಕೊಡ್ಬೋದು. 3 ಔಟ್ ಆಫ್ 5 3 ಕೊಡ್ಬೋದು. 3 ಆಬ್ವಿಯಸ್ಲಿ. ಸೊ ಇಷ್ಟು ನಮಗ ಅನ್ಸಿದ್ದ. ಸೊ ನಿಮಗೆ ಏನಿಷ್ಟ ಕಮೆಂಟ್ಸ್ ಮಾಡ್ರಿ. ಸಿನಿಮಾ ಹೋಗಿ ನೋಡ್ರಿ, ಸ್ಪೆಷಲಿ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಸಂಬಂಧ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್.